ಒಂದು ಹೋರಾಟ ಕಳೆದ 4 ತಿಂಗಳ ಹಿಂದೆ ಆಲ್ರೆಡಿ ಒಂದು ಹೋರಾಟ ಮಾಡಿದ್ರು ಅಂತ ಹೇಳಿದ್ರು. ಅದಕ್ಕೆ ಹೋರಾಟಗಾರರು ತಮ್ಮ ಹೋರಾಟವನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ರು. ಈಗ 3 ತಿಂಗಳ ಟೈಮ್ ಕೊಡಿ, ಎಲ್ಲಾರ್ಗು ಉತ್ತಾರಿಗಳನ್ನ ತಲುಪಿಸ್ತೀವಿ, ಕಂಪ್ಯೂಟರ್ ಉತ್ತಾರಿ ಅಂತ ಹೇಳಿದ್ರು. ಅಧಿಕಾರಿ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. DC ಸಾಹೇಬರು ಬರ್ಬೇಕು, ಇಲ್ಲ ನಮ್ಗೆ ಉತ್ತಾರಿ ಸಿಗಬೇಕು. 3 ತಿಂಗಳ ಅಂಕೀಸ್ ಬಂದಿದ್ರು. ನಮ್ದು ಹಿರಿಯರು ಏನಂದ್ರು, 1 ತಿಂಗಳು ಹೆಚ್ಚಿಗೆ ತಗೋರಿ, 4 ತಿಂಗಳು ಮಾಡ್ಕೋರಿ, 4 ತಿಂಗಳದಾಗ ನಮ್ಗೆ ಸ್ವಚ್ಛ ಉತ್ತಾರಿ ಕೊಡ್ರಿ ಅಂತ ಹೇಳಿದ್ರು. 4 ತಿಂಗಳು ಮುಗಿದ ಮೇಲೆ ಮತ್ತೆ ಅರ್ಜಿ ಕೊಟ್ಟು ಮತ್ತೆ 1 ವಾರ ಕಾಯ್ದಿವಿ, ಏನಾರ ರಿಪ್ಲೈ ಬರ್ತೈತೆ ಅಂತ. ಏನೂ ರಿಪ್ಲೈ ಬಂದಿಲ್ಲ ಇವ್ರದ್ದು. ಕೋರ್ಟ್ನ್ಯಾಗ ಯಾವ ಸರ್ವೆ ನಂಬರ್ ಅದ ಆ ಸರ್ವೆ ನಂಬರ್ ಬಿಟ್ಟು ಉಳಿಕೆ ಸರ್ವೆ ನಂಬರ್ದಾರ ಉತ್ತಾರ ನೀಡಬೇಕಿತ್ತು, ಅದನ್ನು ನೀಡಾಗತ್ತಿಲ್ಲ. ಅದನ್ನ ನೀಡಿ ಅವು ಕೋರ್ಟ್ನ್ಯಾಗ ಇದ್ದಿದ್ದಾರ ಅದನ್ನ ಮುಂದುವರಿಸಿ ಅದು ಏನಾಗೈತಿ ಏನಿಲ್ಲ ಎದುರು ಸಲಾಗ ಕೇಸ್ ನಡೆದದ ಅದು ಮಾಹಿತಿನೂ ಇಲ್ಲೇ ನೀಡುದಿಲ್ಲ. 4 ತಿಂಗಳಿಂದ ನಂತರ 1 ವಾರ ಕುಂತಿದ್ವಿ. ದಯವಿಟ್ಟು ಅವಾಗ ಎದ್ದೇಳಂಗಿಲ್ಲ, ನಾವು DC ಬರ್ತಾನೆ ಎದ್ದೇಳಂಗಿಲ್ಲ ಅಂತ ನಾವು ಎಷ್ಟು ಕಠಿಣವಾಗಿ ಕುಂತಿದ್ವಿ. ಓಣ್ಯಾ ಇಲ್ಲಿ ಲೋಕಲ್ ಹಿರಿಯರು ಒಂದಿಬ್ರು ಬಂದು ನೋಡಪ್ಪ ನಮ್ಮ ಮಾರಿ ನೋಡಿ ಎದ್ದೇಳು ಅಂತಂದ್ರು. ಸರ್ಕಾರಿ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸೋಕೆ ಇಲ್ಲಿ ಹಿಂದೆ ಮುಂದೆ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದ್ರೆ ಕಳೆದ 4 ತಿಂಗಳ ಹಿಂದೆ ಈ ಒಂದು ಹೋರಾಟ ಅತ್ಯಂತ ಸ್ಟ್ರಾಂಗ್ ಆಗಿ ಹೋರಾಟ ಆಗಿತ್ತು. ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ. ನಮಸ್ಕಾರ ವೀಕ್ಷಕರೇ, ಮುದ್ದೇಬೇಳ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರತಕ್ಕಂತ ಏರಿಯಾಗಳಲ್ಲಿ ಉತ್ತಾರಿಗಳು ಸಿಗುತ್ತಿಲ್ಲ ಅಂತ ಹೋರಾಟಗಾರರು ಬಂದು ಧರಣಿ ಕೂತಿದ್ದಾರೆ. ಈ ಒಂದು ಹೋರಾಟ ಕಳೆದ 4 ತಿಂಗಳ ಹಿಂದೆ ಆಲ್ರೆಡಿ ಒಂದು ಹೋರಾಟ ಮಾಡಿದ್ರು. ಹೋರಾಟ ಮಾಡಿದಾಗ ಅಧಿಕಾರಿಗಳು ಬಂದು ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ನಾವು ಉತ್ತಾರಿಗಳನ್ನ ಕೊಡ್ತೀವಿ, ಅಲ್ಲಿವರೆಗೂ ಈ ಹೋರಾಟವನ್ನ ಹಿಂತೆಗೆದುಕೊಳ್ಳ್ರಿ ಅಂತ ಹೇಳಿದ್ರು. ಅದಕ್ಕೆ ಹೋರಾಟಗಾರರು ತಮ್ಮ ಹೋರಾಟವನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ರು. ಈಗ 4 ತಿಂಗಳುಗಳು ಕಳೆದರೂ ಕೂಡ ಅವ್ರಿಗೆ ಯಾವುದೇ ರೀತಿಯ ಉತ್ತಾರಿ ಸಿಕ್ಕಿಲ್ಲ ಅಂತ ಮತ್ತೆ ಹೋರಾಟಗಾರರು ತಮ್ಮ ಹೋರಾಟವನ್ನ ಮುಂದುವರಿಸಿದ್ದಾರೆ. ಇವತ್ತು 3ನೇ ದಿವಸ ಹೋರಾಟ ಪ್ರಾರಂಭವಾಗಿದೆ. ಈ ಒಂದು ಹೋರಾಟಕ್ಕೆ ಯಾರೆಲ್ಲ ಬೆಂಬಲ ನೀಡಿದರು, ಏನೆಲ್ಲ ಆಗಿದೆ ಬೆಳವಣಿಗೆಗಳು, ಯಾರಾದರೂ ಅಧಿಕಾರಿಗಳು ಭೇಟಿ ನೀಡಿದರ, ಅದೆಲ್ಲ ಹೋರಾಟಗಾರರ ಬಾಯಿಂದ ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಇಂದಿರಾನಗರದ ಮತ್ತು ಪಿಲೇಕಮ್ಮ ನಗರ್ ಮತ್ತು ಗೊಲ್ಲರವೋಣಿ ಈ ಎಲ್ಲ ಏರಿಯಾಗಳಿಗೆ 5-6 ವರ್ಷದಿಂದ ಉತ್ತಾರಿಗಳು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ 3-4 ತಿಂಗಳ ಹಿಂದೆನೆ ಧರಣಿ ಕೂತಿದ್ವಿ. ಆ ಸಮಯದಲ್ಲಿ ಪುರಸಭೆ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಮೇಡಮ್ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ರು. 3 ತಿಂಗಳ ಟೈಮ್ ಕೊಡಿ, ಎಲ್ಲಾರ್ಗು ಉತ್ತಾರಿಗಳನ್ನ ತಲುಪಿಸ್ತೀವಿ, ಕಂಪ್ಯೂಟರ್ ಉತ್ತಾರಿ ಅಂತ ಹೇಳಿದ್ರು. ಅಧಿಕಾರಿಗಳ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಧರಣಿಯನ್ನ ನಿಲ್ಲಿಸಿ ನಾವು ಎಲ್ಲರೂ ಮನೆಗೆ ಹೋಗಿದ್ವಿ. ಇವಾಗ 4 ತಿಂಗಳು ಆದ್ರೂ ಕೂಡ ಅದಕ್ಕೆ ಉತ್ತರ ಬಂದಿಲ್ಲ. ತಿರ್ಗಾ ಮನವಿ ಕೂಡ ಕೊಟ್ಟಿದ್ದೀವಿ, ನಮ್ಗೇನಾದ್ರೂ ಉತ್ತರ ಕೊಡಿ ಅಂತ. ಅದಕ್ಕೂ ಕೂಡ ಉತ್ತರ ಕೊಟ್ಟಿಲ್ಲ. ಅದಕ್ಕೆ ಈ ಸತಿ ರೊಚ್ಚಿಗೆದ್ದ ಬಡ ಜನರು ಎಲ್ಲರೂ ಸೇರಿ 3 ದಿನದಿಂದ ಧರಣಿ ಸತ್ಯಾಗ್ರಹ ಕೂತಿದ್ದೀವಿ. ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. DC ಸಾಹೇಬರು ಬರ್ಬೇಕು, ಇಲ್ಲ ನಮ್ಗೆ ಉತ್ತಾರಿ ಸಿಗಬೇಕು, ಅಲ್ಲಿವರೆಗೂ ಈ ಹೋರಾಟ ನಿಲ್ಲುವುದಿಲ್ಲ ಅಂತ ಕಟ್ಟ ಹೋರಾಟವನ್ನ ಹಮ್ಮಿಕೊಂಡು ಈ ಸಮಯದಲ್ಲಿ ಸುಜಾತಾ ಸಿಂಧೆ, ರಾಜ್ಯ ಮಹಿಳಾ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ಸಿನ ಅಧ್ಯಕ್ಷೆ ನಾನು ಮಾತಾಡ್ತಾ ಇದ್ದೇನೆ. 3ನೇ ದಿನದ ಸತ್ಯಾಗ್ರಹ ನಡೆಯಕತ್ತೈತ್ರಿ. ಏನ್ ಹೇಳ್ಬೇಕಂದ್ರ ಬರೇ ಹೋದ್ ಸಲ ಏನಾಗಿ ಕೂತಿದ್ವಿ, ಬಂದ್ರು ತಹಸೀಲ್ದಾರ್ ಮೇಡಮ್ ಅವರು ಬಂದು ಎಬ್ಸಿದ್ರು. ಈಗ 3 ದಿಂದ 4 ತಿಂಗಳ ಒಳಗಡೆ ನಿಮ್ಗ ಚಾಲು ಮಾಡ್ತೀವಿ ಅಂತ ಅಂದಿದ್ರು. ಅವರು 3 ತಿಂಗಳ ಅಂಕೀಸ್ ಬಂದಿದ್ರು. ನಮ್ದು ಹಿರಿಯರು ಏನಂದ್ರು, 1 ತಿಂಗಳು ಹೆಚ್ಚಿಗೆ ತಗೋರಿ, 4 ತಿಂಗಳು ಮಾಡ್ಕೋರಿ, 4 ತಿಂಗಳದಾಗ ನಮ್ಗೆ ಸ್ವಚ್ಛ ಉತ್ತಾರಿ ಕೊಡ್ರಿ ಅಂತ ಹೇಳಿದ್ರು. 4 ತಿಂಗಳು ಮುಗಿದ ಮೇಲೆ ಮತ್ತೆ ಅರ್ಜಿ ಕೊಟ್ಟು ಮತ್ತೆ 1 ವಾರ ಕಾಯ್ದಿವಿ, ಏನಾರ ರಿಪ್ಲೈ ಬರ್ತೈತೆ ಅಂತ. ಏನೂ ರಿಪ್ಲೈ ಬಂದಿಲ್ಲ ಇವ್ರದ್ದು. ಮತ್ತೆ ಕುಂತು 3 ದಿನ ಆಯ್ತು, ಇನ್ನೂ ತನಕ ಯಾರೂ ಸನಿಯಕ್ಕೆ ಬಂದಿಲ್ಲ.
ಬಟ್ ನಾವು DC ಸಾಹೇಬರು ಬರೋ ಮಠ ನಾವು ಇಲ್ಲಿಂದ ಹೇಳಂಗಿಲ್ಲ. ಬಟ್ ನಮ್ಗೆ ಉತಾರಿ ಬೇಕು. ಇಲ್ಲಿಗಿಂತ ಜಾಸ್ತಿ ಅಗ್ರ ಹೋರಾಟ ಮಾಡ್ತೀವಿ ನಾವು. ಈ ಲಾಸ್ಟಿಗೆ ಏನಿದೆ ಉಪವಾಸ ಸತ್ಯಾಗ್ರಹನು ಮಾಡ್ಬೇಕಂತ ನಮ್ಮ ಇದು ಕೇಳ್ಕೊತೀವಿ. ಮುದ್ದೇಬೇಳ ನಗರದಲ್ಲಿ ಇದು ಇಂದಿರಾನಗರ ಮತ್ತು ಪಿಲೇಕಂ ನಗರ ಮತ್ತು ಗೋಲ್ರೇವಣಿ ಇವು ಸ್ಲಮ್ ಏರಿಯಾಗಳು ಉತ್ತಾರ ಕೊಡ್ಬೇಕಂತ ಇಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ. ಇದು ಎಲ್ಲ ನಮ್ಮ 3 ಸ್ಲಮ್ ಏರಿಯಾದ ಉತ್ತಾರಗಳು ಬಂದಿತ್ತು. ಸುಮಾರು ಬಹುತೇಕ 3 ರಿಂದ 4 ವರ್ಷ ಆಗಿರ್ಬೋದು. ಇದು 4 ದಿವಸದಿಂದ ಕೆಲಸ ಮಾಡೋದು 4 ವರ್ಷ ಆಗೈತಿ. 4 ದಿವಸ 4 ವರ್ಷ ಸುಮಾರು ಇದು ಕೆಲವೊಬ್ರದ್ದು ಇದು ಮಾಡಿ ಕೋರ್ಟಿಗೆ ಹೋದ್ರು. ಕೋರ್ಟಿಗೆ ಹೋಗ್ಲಿ ಕೋರ್ಟ್ನ್ಯಾಗ ಯಾವ ಸರ್ವೆ ನಂಬರ್ ಅದ ಆ ಸರ್ವೆ ನಂಬರ್ ಬಿಟ್ಟು ಉಳಿಕೆ ಸರ್ವೆ ನಂಬರ್ದಾರ ಉತ್ತಾರ ನೀಡಬೇಕಿತ್ತು. ಅದನ್ನು ನೀಡಾಗತ್ತಿಲ್ಲ. ಅದನ್ನ ನೀಡಿ ಅವು ಕೋರ್ಟ್ನ್ಯಾಗ ಇದ್ದಿದ್ದಾರ ಅದನ್ನ ಮುಂದುವರಿಸಿ ಅದು ಏನಾಗೈತಿ ಏನಿಲ್ಲ ಎದುರು ಸಲಾಗ ಕೇಸ್ ನಡೆದದ ಅದು ಮಾಹಿತಿನೂ ಇಲ್ಲೇ ನೀಡುದಿಲ್ಲ. ಆ ಕೋರ್ಟ್ನ್ಯಾಗ ಕೇಸ್ ಇದ್ರು ಇವರು 4 ತಿಂಗಳು ಟೈಮ್ ತೊಗೊಂಡ್ರು. ಆ 4 ತಿಂಗಳು ಯಾಕೆ ಟೈಮ್ ತೊಗೊಂಡ್ರು? ಮಾಡ್ಬೇಕಂತ ತೊಗೊಂಡಿರ್ಬೋದು. 4 ತಿಂಗಳಾಗ ಮಾಡಲಿಲ್ಲ. ಪಾಪ ಬಡ್ರಿಗೆ ಭಾಳ ಇದು ತೊಂದರೆ ಆಗತ್ತದ. ಮತ್ತು ಇದರಲ್ಲಿಂದ ಭಾಳ ಅಂದ್ರೆ ಭಾಳ ತೊಂದರೆ ಆಗತ್ತೆ. ಯಾಕಂದ್ರೆ ಇವರು ಅದೇ ಮನಿ ಉತ್ತಾರ ತೊಗೊಂಡ್ಕೀಸಿ ಬ್ಯಾಂಕಿನಾಗ ಇಟ್ಟ ₹1 ಅದು ಬಡ್ಡಿಲಿಂದ ರೊಕ್ಕ ತೊಗೊಂಡ ಮಕ್ಕಳು ಲಗ್ನ ಮಾಡ್ತಿರ್ತಾರ. ಯಾರ ಸಾಲಿಗೆ ಒಂದು ದೊಡ್ಡ ಸಾಲಿಗೆ ಕಲಿಸ್ಬೇಕಂದ್ರೆ ರೊಕ್ಕ ಇರಂಗಿಲ್ಲ. ಅದ್ರ ಮ್ಯಾಗಾರ ಮಾಡ್ತಿರ್ತಾರ. ಅದನ್ನು ಅವ್ರಿಗೆ ಬಂದಾಗ್ಬಿಟ್ಟೈತಿ. ಹೊರಗೆ ತೊಗೊಂಡ್ರ ಬಡ್ಡಿಲ್ಲೇ ತೊಗೊಂಡ್ಕೇಸಿ ಆ ದುಡಿದು ರೊಕ್ಕ ಬಡ್ಡಿಗೆ ಹಾಕ್ಬೇಕಾಗತ್ತೆ ಇವ್ರಿಗೆ. ಅಂಥ ದೊಡ್ಡ ಸಂಕಟ ಪರಿಸ್ಥಿತಿಯಲ್ಲೇ ಇಲ್ಲಿ ಬಡವ್ರು ಅದಾರ. ಅದನ್ನು ಇವ್ರಿಗೆ ತಿಳಿಯಾಗತ್ತಿಲ್ಲ. ಇವ್ರು ಮಾಡಿದ್ರೆ 4 ದಿವಸ ಕೆಲಸ ಮಾಡ್ಬೋದು. ಅದು ಯಾಕೆ ಮಾಡಾಕತ್ತಿಲ್ಲ ಅದು ಗೊತ್ತಾಗತ್ತಿಲ್ಲ. ಮತ್ತಿದು ಈಗ ಕೂತು 3 ದಿವಸ ಆಯ್ತು. 3ನೇ ದಿವಸ ಇದು ಯಾರೂ ಅಧಿಕಾರಿಗಳು ಬಂದಿಲ್ಲ ಇಲ್ಲಿ. ಇದು ಮುಂದೆ ದೊಡ್ಡ ಪ್ರಮಾಣದ ಹೋರಾಟ ಆಗುತ್ತೆ. ಇದು ಆಗಲಿಲ್ಲ ಅಂದ್ರೆ ಇಡೀ ಮುದ್ದೇಬೇಳ ಜನನೇ ಬಂದು ಇಲ್ಲಿ ಕುಂದ್ರದ ಸಾಧ್ಯತೆ ಇದೆ. ದಯವಿಟ್ಟು ನಾವು ಕೇಳ್ಕೊಳ್ಳೋದು ಏನಂದ್ರೆ ಅಧಿಕಾರಿಗಳಿಗೆ ಜಲ್ದಿ ಇಲ್ಲಿ ಬಡವರಿಗೆ ಸಮಸ್ಯೆಯನ್ನು ಬಗೆಹರಿಸಿ ಪಾಪ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ನಮ್ದು ಒಂದು ಇದು. ಸರ 4 ತಿಂಗಳಿಂದ ನಂತರ 1 ವಾರ ಕುಂತಿದ್ವಿ. ದಯವಿಟ್ಟು ಅವಾಗ ಎದ್ದೇಳಂಗ್ ನಾವು DC ಬರ್ತಾನೆ ಎದ್ದೇಳಂಗ್ ಅಂತ ನಾವು ಎಷ್ಟು ಕಠಿಣವಾಗಿ ಕುಂತಿದ್ವಿ. ಓಣ್ಯಾ ಇಲ್ಲಿ ಲೋಕಲ್ ಹಿರಿಯರು 1-2 ಬಂದು ನೋಡಪ್ಪ ನಮ್ಮ ಮಾರಿ ನೋಡಿ ಎದ್ದೇಳು ಅಂತಂದ್ರು. ಆಯ್ತು ನಮ್ಮ ಹಿರಿಯರು ಬಂದ್ರ ನಮ್ಮ ಇವರು ಅಂತಂದು ಎದ್ದಿವಿ. ಆ ಟೈಮ್ನಾಗ ಮನವಿ ಕೊಡೋ ಟೈಮ್ನಾಗ ಹೇಳಿದ್ವಿ, ಗಮನಕ್ಕೆ ತಂದಿವಿ ನಾವು. 4 ತಿಂಗಳು ಮೀರ್ತು ನೋಡ್ ಸರ ನಮ್ಮ ಓಣಿ ಬಗ್ಗೆ ಯಾರು ಕೇರ್ ಮಾಡಾಕತ್ತಿಲ್ಲ ಅಂತ ಹೇಳಿದ್ರು. ಆಯ್ತು ಕೇಳ್ತೀನಿ ನೋಡ್ತೀನಿ ಮಾತಾಡ್ತೀನಿ ಅಂದ್ರು. ಇವತ್ತಿನ ಹೇಳಕ್ ಏನಿಲ್ಲ. ಮತ್ತೆ ಒಳ್ಳೆ ಕಂಟಿನ್ಯೂ ನಾ ಕೊಡು ಬಡವ್ರು ಏರಿಯಾ ನಮ್ಮದು. ಇವತ್ತಿನ ಹೇಳಕ್ ಬಂದು ಇಲ್ಲಿ ಟೆಂಟ್ ಹಾಕೊಂಡು ಕೊಡುವಂತ ಪರಿಸ್ಥಿತಿ ಬಂತು. ಯಾರು ಎಲ್ಲರೂ ಕೇರ್ಲೆಸ್ ಮಾಡಾಕತ್ತಾರ. ಕೂಡ್ಲಿ ಬಿಡು ಅಂತ ಅನ್ನೋ ಲೆಕ್ಕಕ್ಕೆ ಅದಾರ. ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಕತ್ತಿಲ್ಲ. ಮತ್ತೇನು ಹೋರಾಟ ಅನಿವಾರ್ಯ ಮಾಡ್ತೀರಿ. ಎಲ್ಲಿವರೆಗೂ ಜೀವ ಹೋದ್ರ ಚಿಂತಿಲ್ಲ, ಹೋರಾಟ ಮಾಡ್ಬೇಕಂತ ನಿರ್ಧಾರ ಮಾಡ್ಕೊಂಡಿವಿ. ನೋಡಿದ್ರಲ್ಲ ವೀಕ್ಷಕರೇ, ಸರ್ಕಾರಿ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸೋಕೆ ಇಲ್ಲಿ ಹಿಂದೆ ಮುಂದೆ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದ್ರೆ ಕಳೆದ 4 ತಿಂಗಳ ಹಿಂದೆ ಈ ಒಂದು ಹೋರಾಟ ಅತ್ಯಂತ ಸ್ಟ್ರಾಂಗ್ ಆಗಿ ಹೋರಾಟ ಆಗಿತ್ತು. ಅವತ್ತು ಅಧಿಕಾರಿಗಳೆಲ್ಲ ಬಂದು ನಮಗೆ ಕಾಲಾವಕಾಶ ಕೊಡಿ ಅಂತ ಓಪನ್ ಆಗಿ ಕೇಳ್ಕೊಂಡ್ರು ಕೂಡ ಇಲ್ಲಿ ಯಾವುದೇ ಉತ್ತಾರಿ ಪೂರೈಸುವಂತ ಇದಕ್ಕೆ ಹೋಗಿಲ್ಲ ಇವರು. ಯಾಕಂದ್ರೆ ಬಡ ಜನರು ಉತ್ತಾರಿಗಳನ್ನ ಅವ್ರಿಗೆ ಪೂರೈಸಿಬಿಟ್ರೆ ಅವ್ರು ಯಾವ್ದಾದ್ರು ಬ್ಯಾಂಕ್ ಲೋನು ಮತ್ತೊಂದರಲ್ಲಿ ಲೋನ್ ಮಾಡಿಕೊಂಡು ಅವ್ರ ಮದುವೆಗಂತ ಕಳೆದ ಬಾರಿ ಅವರು ಧರಣಿ ಕೂತಾಗ ಹೇಳಿದ್ರು, ನಮ್ಮ ಮಕ್ಕಳು ಮದುವೆ ಮಾಡಬೇಕಾಗಿದೆ, ನಮ್ಮ ಕೈಯಲ್ಲಿ ಕಾಸಿಲ್ಲ, ನಮಗೆ ಹಣದ ಕೊರತೆ ಇದೆ, ನಾವು ಪ್ರತಿದಿನ ದುಡಿದ್ರೇನೆ ನಮ್ಮ ಹೊಟ್ಟೆ ತುಂಬೋದು ಅಂತ ಹೇಳಿದ್ರು. ಇದನ್ನೆಲ್ಲ ಕೇಳಿದ್ರು ಕೂಡ ಅಧಿಕಾರಿಗಳು ಉತ್ತಾರಿ ಪೂರೈಸೋಕೆ ಮುಂದಾಗ್ತಾ ಇಲ್ಲ. ಕೇವಲ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ಅಂತ ಒಂದು ಸಬೂಬನ್ನ ಹೇಳ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಯಾವ ಪ್ರಕರಣದಲ್ಲಿ ಉತ್ತಾರಿಗೆ ಸಂಬಂಧಪಟ್ಟಂಗೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ, ಯಾವ ಉತ್ತಾರಿಗೆ ದಾಖಲಾಗಿಲ್ಲ ಅನ್ನುವಂತ ಸ್ಪಷ್ಟತೆ ಕೂಡ ಇಲ್ಲಿವರೆಗೂ ಪುರಸಭೆ ಮುಖ್ಯಾಧಿಕಾರಿಗಳು ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ಹೋರಾಟ ಇನ್ನಷ್ಟು ಉಗ್ರವಾಗುವ ಎಲ್ಲ ಸಂಭವಗಳು ಕಾಣಿಸ್ತಾ ಇದೆ. ಇವತ್ತು 3ನೇ ದಿನ ಹೋರಾಟ ಆದ್ರೂ ಕೂಡ ಈ ಹೋರಾಟಕ್ಕೆ ಯಾವೊಬ್ಬ ಅಧಿಕಾರಿಗಳು ಕೂಡ ಬಂದು ಭಾಗಿಯಾಗಿಲ್ಲ ಅನ್ನೋದು ಹೋರಾಟಗಾರರ ವೇದನೆ ಆಗಿದೆ. ಮತ್ತೆ ಈ ಹೋರಾಟ ನಾವು ಇಷ್ಟಕ್ಕೆ ಸ್ಟಾಪ್ ಮಾಡೋದಿಲ್ಲ. ಈ ಬಾರಿ ಜಿಲ್ಲಾಧಿಕಾರಿಗಳು ಬರಲೇಬೇಕು ಅಂತ ಹೋರಾಟಗಾರರು ಪಟ್ಟಿಡಿದ್ದಾರೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಯಾವ ಹಂತಕ್ಕೆ ಹೋಗುತ್ತೆ, ಪುರಸಭೆ ಅಧಿಕಾರಿಗಳು ಏನಾದರೂ
ಮುಂದಿಂದು ಕ್ರಮ ಕೈಗೊಳ್ತಾರ, ಉತ್ತಾರೆ ಪೂರೈಸುವಂತದ್ದು ಮಾಡ್ತಾರ ಅಂತ ಕಾದು ನೋಡೋಣ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.